ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಹೋರಾಟಗಾರರಾದ ಹೋಬಳಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ನಾಯಕರುಗಳಲ್ಲಿ ನನ್ನ ಅತ್ಯಂತ ವಿನಮ್ರ ಮನವರಿಕೆ. ಬಂಧುಗಳೇ, ಈಗಾಗಲೇ ನಾವು ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ. ಯಾಕೆಂತ ಹೇಳಿದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ ಸಂದರ್ಭದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದಂಥ ಉದ್ದೇಶ ಮೊದಲು ಈ ಸಮಾಜದ ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟವರಿಗೆ ಇದರ ಸವಲತ್ತು ದೊರಕಬೇಕು, ಆಗ ಸಮಾಜದ ಸಮಾನತೆ, ಸಮಗ್ರತೆ ಕಾಪಾಡಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದರು. ಆ ಮುಖ್ಯನ ಮೀಸಲಾತಿಯನ್ನು ಕೊಟ್ಟು ಅವರು 10 ವರ್ಷಗಳ ಕಾಲಕ್ಕೆ ಮೀಸಲಾತಿಯನ್ನು ಕೊಟ್ಟರು. ನಂತರದ ದಿನದಲ್ಲಿ ಅವರೇ ಹೇಳಿದ ಹಾಗೆ ಏನು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳಿದ್ದಾವೆ, ಅದು ರಾಷ್ಟ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಆ ಸರ್ಕಾರಗಳು ಯಾವ ರೀತಿ ಈ ಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತಾರೆ, ಆ ಜನರಿಗೆ ತಲುಪಿಸ್ತಾರೆ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ, ಅಲ್ಲಿವರೆಗೆ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಆದರೆ ನಮ್ಮನ್ನು ಆಳಿದಿರುವಂಥ ಈ ಸರ್ಕಾರಗಳು ಈವರೆಗೆ ಬಹುತೇಕ ಅಂಬೇಡ್ಕರ್ ವಿರುದ್ಧ ಇದ್ದಂಥ, ಅಂಬೇಡ್ಕರ್ನ ಯಾವುದೇ ಮುಂಚೂಣಿನೂ ತರದೇ ಇದ್ದಂಥ ವಿದೇಶಿ ಮೂಲದ ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಸ್ವಾರ್ಥ ಸಾಧನೆಗೆ, ತಮ್ಮ ಓಟ್ಗಳ ಗಳಿಕೆಗೋಸ್ಕರ ನಮ್ಮಗಳನ್ನು ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಸಣ್ಣ ಪುಟ್ಟ ಆಮಿಷಗಳಿಗೆ ಅದು ಕೊಡ್ತಾ ಇರ್ಬೋದು, ಮತ್ತು ಮಾಂಸ ಇರ್ಬೋದು, ಬಟ್ಟೆ ಖರೀದಿ ಇರ್ಬೋದು, ಬೇರೆ ಬೇರೆ ವಸ್ತುಗಳಿಂದ, ಸಣ್ಣ ಪುಟ್ಟ ವಸ್ತುಗಳಿಂದ ನಮ್ಮ ಮತಗಳನ್ನು ಸೆಳೆಯುತ್ತಾ ಸರ್ಕಾರದ ಕೊಳ್ಳು ಭರವಸೆಗಳನ್ನು ಕೊಡ್ತಾ ನಮ್ಮಿಂದ ಸುದೀರ್ಘ ಆಡಳಿತವನ್ನು ಮಾಡದಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು, ಕಾಂಗ್ರೆಸ್ ಪಕ್ಷ ಅತ್ಯಂತ ಭಯಾನಕರವಾದಂಥ ಹಿನ್ನೆಲೆಯುಳ್ಳ ಪಕ್ಷ. ಈ ಪಕ್ಷದ ಒಳಗಡೆ ಬಹಳ ಎಚ್ಚರದಿಂದ ಇರಬೇಕಾಗ್ತದೆ. ಮತ್ತು ಕಾಂಗ್ರೆಸ್ ಪಕ್ಷ ಸುಡುವ ಬೆಂಕಿ ಇದ್ದಂತೆ, ಆ ಬೆಂಕಿಯ ಜೊತೆ ನೀವು ಸೇರಬೇಡ್ರಿ ಅಂತ ಹೇಳೋದಿಲ್ಲ. ಆದರೆ ಯಾಕೋ ಏನೋ ಅಂದಿನ ನಮ್ಮ ಹಿರಿಯ ನಾಯಕರುಗಳು ಬಹುಪಾಲು ಅಂಬೇಡ್ಕರ್ ಅವರು ಏನು ಸಂಪೂರ್ಣವಾಗಿ ಹಿಂದುತ್ವದ ಪರವಾದಂಥ ಅನೇಕ ಮಾರ್ಗೋಪಾಯಗಳನ್ನು ಮಾಡಿದರೂ ಸಹ ಹಿಂದೂ ಸಮಾಜ ಅಂಬೇಡ್ಕರ ವಿಚಾರಧಾರೆಗಳನ್ನು ಒಪ್ಪಲಿಲ್ಲ. ಆಗ ಕೊನೆಯ ಗಳಿಗೆಯಲ್ಲಿ ಅವರು ಮನಸೋತು ಕೊನೆಯ ಹಂತದಲ್ಲಿ ಬೌದ್ಧ ಧರ್ಮವನ್ನು ಲಕ್ಷಾಂತರ ಜನಗಳ ಜೊತೆ ಸೇರಿಕೊಂಡದ್ದು ತಮಗೆಲ್ಲರೂ ತಿಳಿದಿರೋ ಇತಿಹಾಸ. ನಂತರದ ದಿನಗಳಲ್ಲಿ ನಾವು ನಮ್ಮ ನಾಯಕರುಗಳು, ಅಂದಿನ ನಾಯಕರುಗಳು ಸಹ
ಅಂಬೇಡ್ಕರ್ ಅವರ ದಾರಿಯನ್ನೇ ಹಿಡಿಯದೆ ರಾಜಕೀಯ ಕಾರಣಕ್ಕೋಸ್ಕರ, ರಾಜಕೀಯ ಸ್ವಾರ್ಥಕ್ಕೋಸ್ಕರ, ತಮ್ಮ ಹಿತಾಸಕ್ತಿಗೋಸ್ಕರ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಎಲ್ಲ ರೀತಿಯಲ್ಲೂ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅಂತ ಹೋದರು. ಕೊನೆಗೂ ಸುದೀರ್ಘ 60 ವರ್ಷಗಳ ಇತಿಹಾಸದಲ್ಲಿ, ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಸರ್ಕಾರದ ಸವಲತ್ತುಗಳು ಸಹ ಅಸ್ಪೃಶ್ಯರಿಗೆ ದೊರಕದಂತಾಗಿರತಕ್ಕಂಥದ್ದು ಎಲ್ರಿಗೂ ತಿಳಿದ ವಿಚಾರ. ಕಾರಣ 1978ರಲ್ಲಿ LG ಅವನೂರು ವರದಿ ಮೇಲೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ SC ಪಟ್ಟಿಗೆ ಸ್ಪೃಶ್ಯ ಜಾತಿ ಅಂದರೆ ಅವರು ಬಹಿಷ್ಕೃತಗೊಂಡಂಥ ಜನ ಅಲ್ಲ, ಕೊರ್ಚ, ಕೊರ್ಮ, ಬೋವಿ, ಲಂಬಾಡಿ ಅವರನ್ನು SC ಪಟ್ಟಿಗೆ ಸೇರಿಸಿದರು. ಆ ವಿಚಾರದಲ್ಲಿ ನಮಗೆ ಪ್ರಶ್ನೆ ಇಲ್ಲ. ಬಟ್ ಮೀಸಲಾತಿಯನ್ನು ಹೆಚ್ಚು ಮಾಡಲಿಲ್ಲ. ಎಲ್ಲದನ್ನು ಅರ್ಥ ನಂತರ ನಾವು ಇಡೀ ರಾಜ್ಯದಲ್ಲಿ, ದೇಶದಾದ್ಯಂತ, ರಾಜ್ಯದಾದ್ಯಂತ, ಜಿಲ್ಲಾದ್ಯಂತ, ತಾಲೂಕಿನಾದ್ಯಂತ ಇಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀವು ಕೊಡಬೇಕು, ಕೊಡದಲೇ ಹೋದರೆ ನಾವು ಬೀದಿಗಳದ್ದು ಬೇರೆ ಬೇರೆ ರೀತಿ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ದ ಹೋರಾಟನೂ ಮಾಡಿದ್ವಿ. ಅದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ನಮಗೆ ಆಡಳಿತ ಪಕ್ಷದಿಂದ ಬರಲಿಲ್ಲ. ಒಂದೊಂದು ಪಕ್ಷ ಒಂದೊಂದು ರೀತಿ ತಮ್ಮ ವ್ಯಾಖ್ಯಾನಗಳನ್ನು ಮಾಡಿಕೊಳ್ತಾ ಮತ್ತು ಒಳ ಮೀಸಲಾತಿಯನ್ನೇ ವಿರೋಧ ಮಾಡ್ತಕ್ಕಂಥ ನಮ್ಮ ಸಹೋದರ ಜಾತಿಯ ವಲಯ ಜಾತಿಯವರು, ನಂತರದ ಸ್ಪೃಶ್ಯ ಜಾತಿಯವರಾದ ಬೋವಿ ಲಂಬಾಡಿಯವರು ಇವತ್ತಿಗೂ ಸಹ ಸದಾಶಿವ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳಲಿಲ್ಲ. ಕಳೆದ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಆ ಆಯೋಗ 2% ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತು. ಅಲ್ಲಿ ಸುಪ್ರೀಂ ಕೋರ್ಟ್ನ ಗೊಂದಲ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಆಗಲಿಲ್ಲ. ಈಗ ಕಾಂಗ್ರೆಸ್ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇಂದಿನ ಆ ಸದಾಶಿವ ಆಯೋಗದ ರೀತಿ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಇಚ್ಛಾಶಕ್ತಿಯನ್ನು ಹೊಂದ್ಬೋದು, ಶಿಫಾರಸು ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಭಾಷಣಕ್ಕೆ ಸೀಮಿತವಾದಂಥ ಸಿದ್ದರಾಮಯ್ಯನವರು ಯಾವುದೇ ಪರಿಪೂರ್ಣವಾದ ತೀರ್ಮಾನವನ್ನು ತೆಗೆದುಕೊಳ್ಳದೆ ಸದಾಶಿವ ಆಯೋಗದ ವರದಿಯನ್ನು ಧಿಕ್ಕರಿಸಿ ಮತ್ತೊಂದು ಆಯೋಗವನ್ನು ಮಾಡಿದ್ದಾರೆ. ಇದರ ಉದ್ದೇಶ ಹುನ್ನಾರ ಅಸ್ಪೃಶ್ಯ ಜಾತಿಯ ವಲಯ ಜಾತಿಯವರು, ಸ್ಪೃಶ್ಯ ಜಾತಿಯ ಬೋವಿ ಲಂಬಾಡಿ ಕೊರ್ಚ ಕೊರಮರ ಓಟುಗಳು ನಮ್ಮಿಂದ ಬಿಟ್ಟು ಹೋಗ್ತವೆ ಅನ್ನೋ ಒಂದೇ ಕಾರಣಕ್ಕೆ ನಾಟಕೀಯವಾದಂಥ ಆಟವನ್ನು ಆಡ್ತಿದ್ದಾರೆ ಇವರು. ಇದು ಭಾಳ ದಿನ ನಡೆಯಲ್ಲ. ಸಿದ್ದರಾಮಯ್ಯನವರೇ, ನೀವು ಅಹಿಂದ ನಾಯಕರಲ್ಲ ಅಂತ ನಾನು ವಾದ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ತಾವು ತಮ್ಮ ಜಾತಿಗೇ ನಾಯಕರಲ್ಲ, ತಮ್ಮ ಜಾತಿಯಲ್ಲಿ ಮುಖಂಡರುಗಳನ್ನೇ ಬೆಳೆಸಿಲ್ಲ. ಅದಕ್ಕೆ ವಿಶ್ವನಾಥ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಬೇರೆ ಬೇರೆ ನಾಯಕರಲ್ಲಿದ್ದರೆ ಅವ್ರು ಯಾರನ್ನೂ ತಾವು ಮುಂತರಲಿಕ್ಕೆ ಪ್ರಯತ್ನ ಮಾಡಿಲ್ಲ. ನಿಮ್ಮ ಜೊತೆ ಇರ್ತಕ್ಕಂಥವ್ರು ಕೋಟ್ಯಾಧಿಪತಿಗಳು ಅಂಥ ಕೆಲವು ಕೂಚುಬಿಟ್ಟಿನ, ಉದಾಹರಣೆಗೆ ಜಮೀರ್ ಅಹಮದ್ದು ಮತ್ತು ಬೇರೆ ಬೇರೆ ಇನ್ನೂ ನಾಯಕರುಗಳೆಲ್ಲ ಹೆಸರು ಹೇಳಬೇಕಾಗ್ತದೆ. ಅಂಥವ್ರನ್ನ ಇಟ್ಕೊಂಡು ನೀವು ಅವ್ರ ಮತಗಳನ್ನು ಕೇಳಿ ಆಡಳಿತವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ. ಇದು ತಪ್ಪು. ಯಾಕಂದರೆ ಇವತ್ತು 97ನೇ ಇಸ್ವಿಯಿಂದ ಈವರೆಗೆ ನೀವು ಒಂದಲ್ಲ ಒಂದು ಅಧಿಕಾರದಲ್ಲಿದ್ದು ಅನೇಕ ಮೂಢದಿಂದ ಹಿಡಿದು ಪರೋಕ್ಷ ಬೇರೆ ಬೇರೆ ಹಗರಣಗಳಲ್ಲಿ ತಾವು ಸಿಲುಕಿದ್ದೀರಾ ಅಂತ ಕೆಲವೊಂದು ಸಂಸ್ಥೆಗಳು ಹೇಳಿದ್ದಾವೆ. ತಮ್ಮೇಲೂ FIRಗಳಾಗಿದ್ದಾವೆ. ಅದರಿಂದ ತಾವು ಏನು ಬಿಳಿ ಬಟ್ಟೆ ಮೇಲೆ ಕಪ್ಪು ಚುಕ್ಕೆ ಇಲ್ಲದವರಲ್ಲ. ಇವತ್ತು ಕಪ್ಪು ಬಟ್ಟೆ ಮೇಲೆ ಬಿಳಿ ಚುಕ್ಕಿನೇ ಕಾಣುವಂಥ ರೀತಿ ನಿಮ್ಮ ರಾಜಕೀಯ ಜೀವನ ವಿದ್ಯಮಾನ ನಡೀತಾ ಇದೆ.
ಅದರಿಂದ ನಾನು ವೈಯಕ್ತಿಕವಾಗಿ ಯಾವತ್ತೂ ಸಾಮಾಜಿಕ ನ್ಯಾಯದ ನಾಯಕ ಅಂತ ಒಪ್ಪತ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ನಾನು. ಯಾಕೆಂದರೆ ಪ್ರೊಫೆಸರ್ ಬಿರಿ ಕೃಷ್ಣಪ್ಪನವರು ನಮ್ಮ ನಾಯಕರುಗಳು ಭಾಳಷ್ಟು ಹೋರಾಟ ಮಾಡಿದರು. ಕಾಂಗ್ರೆಸ್ ತಾತ್ವಿಕ ನಿಲುವಿನ ವಿರುದ್ಧ ನಾವು ಹೋರಾಟ ಮಾಡಿದ್ದೆ ಬಿಟ್ಟರೆ ಕಾಂಗ್ರೆಸ್ನಿಂದ ನಮಗೆ ಯಾವುದೇ ರೀತಿ ಸಫಲತೆ ಆಗಿಲ್ಲ. ಅದರಿಂದ ಈಗೇನಾದರೂ ನೀವು ಒಳ ಮೀಸಲಾತಿಯನ್ನು ಕೊಡದೇ ಹೋದರೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ತಿಳುವಳಿಕೆಯನ್ನು ಕೊಟ್ಟು ಮಾಹಿತಿಯನ್ನು ನೀಡಿ ನಿಮ್ಮ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಉದಾಹರಣೆಗೆ ನಾವು ಕಾಂಗ್ರೆಸ್ ಎಲ್ಲ ನಾಯಕರು ವಿರೋಧ ಮಾಡಲ್ಲ. ಯಾಕಂತೇಳಿದರೆ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಹಾಲಿ ಶಾಸಕರು, ಕೇಂದ್ರದ ವಿಶೇಷ ಕರ್ನಾಟಕ ಸರ್ಕಾರದ ದೆಹಲಿ ಮಟ್ಟದ ವಿಶೇಷ ಜನಪ್ರತಿನಿಧಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ವೈ. ಜಯಚಂದ್ರ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಏಳತೀರದ ಸವಲತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಕಳೆದ ವರ್ಷದಿಂದ ತಮ್ಮ 5 ಭಾಗ್ಯಗಳಿಂದ SC ST ಅಭಿವೃದ್ಧಿ ಹಣವನ್ನು 25 ಲಕ್ಷ ಕೋಟಿಯನ್ನು ಗುಳುಂ ಮಾಡಿ ಇವತ್ತು ನೀವು 5 ಪಂಚಯೋಜನೆಗಳಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ಇದು ಯಾವ ನ್ಯಾಯ? ಇದು ನಿಮ್ಮದು ರಾಜಕಾರಣದ ಅವನತಿಗೆ ಬಂದಿರತಕ್ಕಂಥ ಒಂದು ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.